ಈ ಕಾರ್ಯಕ್ರಮವನ್ನ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಷ್ಟೇ ಅಲ್ಲ, ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಿದ್ದೇನೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತಾ ಇದೆ. ಇವತ್ತು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಅದರ ಶಂಕುಸ್ಥಾಪನೆ ಕಾರ್ಯಕ್ರಮ ನಡೆದಿದೆ. ಜೊತೆಗೆ ಮುಖ್ಯಮಂತ್ರಿಗಳ ನಮ್ಮ ಮನೆ ಯೋಜನೆ, ಸೂರ್ಯ ಸೈನ್ ಮತ್ತು ಸೂರ್ಯ ಡಿಸೈನ್ ವಸತಿ ಸಮುಚ್ಚಯಗಳ ಕಾಮಗಾರಿಗಳು, ವಸತಿ ಯೋಜನೆಗೆ ಭೂಮಿ ನೀಡಿದ ಭೂಮಾಲೀಕರುಗಳಿಗೆ ಸಾಂಕೇತಿಕ ನಿವೇಶನ ಹಂಚಿಕೆ ಹಾಗೂ ಲಾಟರಿ ಮುಖಾಂತರ ಸಾರ್ವಜನಿಕ ಅರ್ಜಿದಾರರಿಗೆ ನಿವೇಶನ ಹಂಚಿಕೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ದೇನೆ ಅಂತೇಳಿ ಬಹಳ ಸಂತೋಷದಿಂದ ಘೋಷಣೆಯನ್ನ ಮಾಡ್ತಾ ಇದ್ದೇನೆ. ಇಡೀ ಬೆಂಗಳೂರು ನಗರದಲ್ಲಿ, ರಾಜ್ಯದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ಇರಲಿಲ್ಲ, ಕ್ರಿಕೆಟ್ ಸ್ಟೇಡಿಯಂ ಇರಲಿಲ್ಲ. ಇವತ್ತು ಸುಮಾರು 943 ಕೋಟಿ ರೂಪಾಯಿಗಳ ಅಂದಾಜಿನಲ್ಲಿ ಹೌಸಿಂಗ್ ಬೋರ್ಡ್ನವರು, ಶಿವಲಿಂಗೇಗೌಡರು ಮತ್ತು ಜಮೀರ್ ಅಹಮದ್ ಖಾನ್ ಅವರು, ವಸತಿ ಇಲಾಖೆ ಸಚಿವರು ಮತ್ತು ಗೃಹ ಮಂಡಳಿಯ ಅಧ್ಯಕ್ಷರು ಆನೇಕಲ್ ತಾಲೂಕಿನಲ್ಲಿ ಸೂರ್ಯನಗರ ಬಡಾವಣೆಯಲ್ಲಿ 4ನೇ ಹಂತ ಅಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಜಮೀರ್ ಅಹಮದ್ ಖಾನ್ ಅವರಿಗೆ, ಶಿವಲಿಂಗೇಗೌಡರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಂತಂದ್ರೆ ಇಲ್ಲಿವರೆಗೆ ಹೌಸಿಂಗ್ ಬೋರ್ಡ್ನವರು ನಿವೇಶನಗಳನ್ನು ಹಂಚತಕ್ಕಂಥದ್ದು, ಮನೆಗಳನ್ನು ಕಟ್ಟಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರು. ಇವತ್ತು ಅದರಿಂದ ಬೇರೆ ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಹೌಸಿಂಗ್ ಬೋರ್ಡ್ನವರು ನನ್ನ ಹತ್ರ ಬಂದರು, ಶಿವಲಿಂಗೇಗೌಡರು ಮತ್ತು ಜಮೀರ್ ಅಹಮದ್ ಖಾನ್ ಅವರು. ನಾವು ಆನೇಕಲ್ನ ಸೂರ್ಯನಗರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಅನ್ನ ಕಟ್ತೇವೆ ಅಂತ ಹೇಳಿದ್ರು. ಹೇಗೂ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ಇರಲಿಲ್ಲ. ಚಿನ್ನಸ್ವಾಮಿ ಕ್ರೀಡಾಂಗಣ ಇದೆಯಲ್ಲ, ಅಲ್ಲಿ 1 ವರ್ಷದಿಂದ 1 ವರ್ಷ ಆಯ್ತು, ಅಲ್ಲಿ ಒಂದು ದೊಡ್ಡ ದುರಂತ ಆಯಿತು. ಇವತ್ತು ಸುಮಾರು
80,000 ಆಸನಗಳುಳ್ಳ ಕ್ರಿಕೆಟ್ ಸ್ಟೇಡಿಯಂ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಏನು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ದುರಂತ ನಡೀತು, ಅಲ್ಲಿ ನಾವು ಸರ್ಕಾರ ಏನೇನು ಕಠಿಣವಾದಂತ ಕ್ರಮಗಳನ್ನು ತಗೊಳ್ಬೇಕು ಅವೆಲ್ಲ ತಗೊಂಡಿದ್ದೀವಿ. ಡಾಕ್ಟರ್ ಪರಮೇಶ್ವರ್ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನ ಮಾಡಿ ಅವರು ಏನೇನು ಕ್ರಮಗಳನ್ನು ತಗೋಬೇಕು ಆ ಕ್ರಮಗಳನ್ನೆಲ್ಲ ತಗೊಂಡಿದ್ದೀವಿ. ನಾನು ಈಗ ತಾನೇ ಜಮೀರ್ ಅಹಮದ್ ಖಾನ್ ಜೊತೆ ಮಾತಾಡ್ತಾ ಇದ್ದೆ. ಗುಜರಾತ್ ನಲ್ಲಿ ಇರ್ತಕ್ಕಂಥದ್ದು ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ, ಅದು 90,000 ಆಸನಗಳುಳ್ಳ ಒಂದು ಕ್ರಿಕೆಟ್ ಸ್ಟೇಡಿಯಂ. ಅದಾದ ನಂತರ ಎರಡನೆಯದು ಕರ್ನಾಟಕದ್ದು ಇವತ್ತು ಏನು ಶಂಕುಸ್ಥಾಪನೆ ಆಗ್ತಾ ಇದೆ, ಆನೇಕಲ್ ತಾಲೂಕಿನ ಜಿಗಣಿ ಹೋಬಳಿಯ 4ನೇ ಹಂತದ ಬಡಾವಣೆಯಲ್ಲಿ ಈ ಕ್ರೀಡಾಂಗಣ ನಿರ್ಮಾಣ ಆಗ್ತಾ ಇದೆ. ಇದಕ್ಕೆ ನಾವೆಲ್ಲರೂ ಸೇರಿ, ನೀವೆಲ್ಲರೂ ಸೇರಿ ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೇವೆ. ಇದು ಆದಷ್ಟು ಜಾಗ್ರತೆ ನಿರ್ಮಾಣ ಆಗಿ ಅಂತಾರಾಷ್ಟ್ರೀಯ ಮಟ್ಟದ ಕ್ರಿಕೆಟ್ ಸ್ಟೇಡಿಯಂ ನಿರ್ಮಾಣ ಆಗಲಿ ಅಂತೇಳಿ ಆಶಯವನ್ನ ವ್ಯಕ್ತಪಡಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಕೂತ್ಕೊಳ್ರಿ, ಕೂತ್ಕೊಳ್ರಿ. ನಿನ್ಗೆಲ್ಲ ಹೇಳೋದು ಕೂತ್ಕೊಳ್ಳ. ಯಾರವನು? ಕಳಿಸಿ ಆಚೆಗೆ ಪೊಲೀಸ್ನವರು ಅವ್ರನ್ನ. ಪೊಲೀಸ್ನವ್ರು ಆಚೆ ಕಳಿಸ್ರಿ ಅವ್ರನ್ನ. ಮಾತಾಡುವಾಗ ನಿಮ್ಗೆ ಜ್ಞಾನ ಬೇಡ ನಿಮ್ಗೆ? ಅದು ಬೇರೆ ವಿಚಾರ, ಅದು ಬೇರೆ ವಿಚಾರ. ಶಿವಣ್ಣನ ಮಂತ್ರಿ ಮಾಡಿ ಅಂತಂದ್ರೆ ಬೇರೆ ವಿಚಾರ. ಬಂದ್ ಕಾಣ್ಲಿ ಅದನ್ನ. ಕೂತ್ಕೊಳ್ರಿ. ಇಂಥ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣ ನಿರ್ಮಾಣ ಆಗೋದ್ರಿಂದ ಈ ಭಾಗದಲ್ಲಿ ಪ್ರವಾಸೋದ್ಯಮ ಬೆಳೀತದೆ. ಮತ್ತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಕಾರಣ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನನಗೆ ನಿಮ್ಮೂರಿನವರೇ ಹೇಳ್ತಾ ಇದ್ರು, ಸುಮಾರು 1,500 ರೂಪಾಯಿ ಒಂದು ಚದರಡಿಗಿತ್ತು. ಈಗ 4,000ದಿಂದ 5,000 ರೂಪಾಯಿ ಒಂದು ಚದರಡಿಗೆ ಏರಿದೆ ಅಂತಂದ್ರೆ ಇದಕ್ಕೆ ಅಂತಾರಾಷ್ಟ್ರೀಯ ಕ್ರೀಡಾಂಗಣ ಆನೇಕಲ್ ತಾಲೂಕಿನಲ್ಲಿ ಬರ್ತಾ ಇರತಕ್ಕಂಥದ್ದು, ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅದರಿಂದ ಪ್ರವಾಸೋದ್ಯಮನೂ ಕೂಡ ಅಭಿವೃದ್ಧಿ ಆಗ್ತದೆ, ಜೊತೆಗೆ ಈ ಭಾಗದಲ್ಲಿ ಆರ್ಥಿಕ ಬೆಳವಣಿಗೆನೂ ಕೂಡ ಆಗ್ತದೆ, ಉದ್ಯೋಗನೂ ಕೂಡ ಸೃಷ್ಟಿ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ತಿಳಿಸಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ನಾನು ಆದಷ್ಟು ಬೇಗ, ಆಮೇಲೆ ಇನ್ನೂ ಒಂದು ಶಿವಲಿಂಗೇಗೌಡರು ಹೇಳಿದ್ರು,
ನಮ್ಮ ದುಡ್ಡಿನಲ್ಲೇ ನಾವು ಮಾಡ್ತೀವಿ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ ಅಂತಕ್ಕಂಥ ಮಾತುಗಳನ್ನ ನಮ್ಮ ದುಡ್ಡಿನಿಂದಲೇ ಮಾಡ್ತೇವೆ, ಸರ್ಕಾರದಿಂದ ದುಡ್ಡು ಬೇಕಾಗಿಲ್ಲ. ಯಾಕಂತಂದ್ರೆ ಹೌಸಿಂಗ್ ಬೋರ್ಡ್ ನಲ್ಲಿ ಸ್ಟ್ರೇ ಸೈಟ್ಸ್ ಬಹಳ ಇದಾವೆ, ಆಗದೆ ಇರ್ತಕ್ಕಂಥ ಸ್ಟ್ರೇ ಸೈಟ್ಸ್ ಬಹಳ ಇದಾವೆ. ಆ ಸ್ಟ್ರೇ ಸೈಟ್ಗಳನ್ನ ಹರಾಜು ಮಾಡೋದ್ರಿಂದ ಬಹಳಷ್ಟು ದುಡ್ಡು ಬರ್ತದೆ. ನಾನು ಶಿವಲಿಂಗೇಗೌಡರಿಗೆ ಹೇಳಿದ್ದೀನಿ, ಎಲ್ಲ ಹಂಚಿಕೆ ಆಗದೆ ಇರ್ತಕ್ಕಂಥ ಸ್ಟ್ರೇ ಸೈಟ್ಗಳನ್ನ ಕೂಡಲೇ ಹರಾಜು ಹಾಕಿ ಹೌಸಿಂಗ್ ಬೋರ್ಡ್ಗೆ ದುಡ್ಡನ್ನ ಪಡ್ಕೊಳ್ರಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದೇನೆ. ಈಗಾಗಲೇ ಸೂಚನೆಯನ್ನ ಕೊಟ್ಟಿದ್ದೆ. ಸುಮಾರು 20,000 ಕೋಟಿ ಬರ್ತದೆ, 20,000 ಕೋಟಿ. ಅದರಿಂದ ಈ ಸ್ಟ್ರೇ ಸೈಟ್ಗಳನ್ನ ಮಾಡ್ತಕ್ಕಂಥದ್ದು ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆಮೇಲೆ ಹೌಸಿಂಗ್ ಬೋರ್ಡ್ನವರು ಕಡಿಮೆ ದರದಲ್ಲಿ ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು, ನಿವೇಶನಗಳನ್ನ ಹಂಚಿಕೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಅವ್ರ ಜೀವಮಾನದಲ್ಲಿ ಒಂದು ಮನೆ ಎತ್ತಿ ಮೇಲೆ ಒಂದು ಸೂರಿರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ. ಎತ್ತಿ ಮೇಲೆ ಒಂದು ಸೂರಿರಬೇಕು ಅಂತಕ್ಕಂಥದ್ದು ಪ್ರತಿಯೊಬ್ಬರ ಆಸೆ. ಅವ್ರ ಜೀವನದಲ್ಲಿ ಈಗ ಬೆಂಗಳೂರಿನಲ್ಲಿ ಮತ್ತು ಬೆಂಗಳೂರಿನ ಸುತ್ತಮುತ್ತ ಸೈಟ್ ತಕೊಳ್ಳೋದಾಗ್ಲಿ ಮನೆ ಕಟ್ಟೋದಾಗ್ಲಿ ಬಹಳ ಕಷ್ಟದ ಕೆಲಸ. ಈಗ ಭೂಮಿ ಮೇಲೆ ಜಾಸ್ತಿ ಆಗ್ಬಿಟ್ಟಿದೆ, ಭೂಮಿ ಬೆಲೆ ಬಹಳ ಜಾಸ್ತಿ ಆಗ್ಬಿಟ್ಟಿದೆ. ಏನಪ್ಪ ಜಾಸ್ತಿ ಆಗ್ಬಿಟ್ಟಿದೆ. ಆದರೂ ಕೂಡ ನಾಗರಿಕರಿಗೆ ಕೈಗೆ ಎಟಕ್ತಕ್ಕಂಥ ದರದಲ್ಲಿ ಸೈಟ್ಗಳನ್ನ ಕೊಡ್ತಕ್ಕಂಥದ್ದು, ಮನೆಗಳನ್ನ ಕಟ್ಟಿಕೊಡ್ತಕ್ಕಂಥದ್ದು ಹೌಸಿಂಗ್ ಬೋರ್ಡ್ನವರು ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ. ಇವತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ನಡೆದಿದೆ. ಶಿವಣ್ಣವರು ಬಹಳ ಬುದ್ಧಿವಂತರು, ಇದು ಕೂಡ ಕೊಟ್ಟರು 2 ಅರ್ಜಿಗಳನ್ನ, 2 ಅರ್ಜಿ ಕೊಟ್ಟರು.